ನಮಸ್ತೆ ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಗೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ತುಂಬಾಡ ಮೂವಿಯನ್ನು ಮತ್ತೊಂದು ಸಲ ರಿಲೀಸ್ ಮಾಡಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳೋದು ಅಂತಲೇ ಇಷ್ಟಪಡ್ತೀನಿ. ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ಮಾಡಿರುವಂಥ ಈ ಮೂವಿ ತುಂಬಾ ಅಂದರೆ ತುಂಬ ಕೋಟಿಯ ಮಟ್ಟಿಗೆ ಹಣ ಗಳಿಸಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಮೂವಿ ಹೈಪ್ ಆಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಮಟ್ಟಿಗೆ ಒಂದು ಶೈನಿಂಗ್ ಆಗಿದೆ ಅಂತ ಹೇಳಿದ್ರೆ, ಯಾವ ಮಟ್ಟಿಗೆ ಕಾಂತಾರ ಮೂವಿ ಕಡಿಮೆ ಬಜೆಟ್ನಲ್ಲಿ ಮೂವಿ ಹಿಟ್ ಆಗಿದೆಯೋ ಅದೇ ಥರ ತಂಬಾಡ್ ಮೂವಿ ಅನ್ನೋ ಕೂಡ ಅಷ್ಟರ ಮಟ್ಟಿಗೆ ಸಖತ್ತಾಗಿ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರ್ಯಾರು ಈ ಮೂವಿ ನೋಡಿದ್ರು ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಕೂಡ ಈ ಮೂವಿ ಇದೆ. ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಕೂಡ ಈ ಮೂವಿಗೆ ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಎಷ್ಟೋ ಪ್ರಶಸ್ತಿಗಳು ಕೂಡ ಈ ಮೂವಿಗೆ ಲಭಿಸಿವೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ ಮಟ್ಟಿಗೆ ಈ ಮೂವಿ ಕ್ರೇಜ್ ಹುಟ್ಟಿ ಹಾಕಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಲ್ನೋಟಕ್ಕೆ ಕಾಣೋದಾದರೆ ಈ ಮೂವಿಯನ್ನು ಯಾವುದೇ ಓವರ್ ಆ್ಯಕ್ಟಿಂಗ್ ಇಲ್ಲದೆ, ಅದೇ ರೀತಿಯಾಗಿ ಓವರ್ ಮೇಕಪ್ ಇಲ್ಲದೆ, ಅದೇ ರೀತಿಯಾಗಿ ನಾರ್ಮಲ್ ಯಾವ ರೀತಿ ನ್ಯಾಚುರಲ್ ಆಗಿ ವಿಡಿಯೋ ಶೂಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಅಷ್ಟರ ಮಟ್ಟಿಗೆ ಶೂಟು ವರ್ಕೌಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಹೊಸದಾದ ಪ್ರಯತ್ನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನಾದರೂ ಚೇಂಜಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಥವಾ ಗ್ರಾಫಿಕ್ಸ್ ಏನಕ್ಕೂ ಆ್ಯಡ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಖಂಡಿತವಾಗಿಯೂ ಇನ್ನೂ ಅಫಿಷಿಯಲ್ ಆಗಿ ಏನಾದರೂ ಬಂದಿಲ್ಲ. ಆದರೂ ಕೂಡ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಆಗದಿದ್ದರೂ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಅಂತೂ ಖಂಡಿತವಾಗಿ ಈ ಮೂವಿಗೆ ಖಂಡಿತವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಹೊಸದಾದ ನಿರ್ದೇಶಕರ ಯಾವ ರೀತಿ ಆಲೋಚನೆಗೆ ಬಂದು ಮತ್ತೊಂದು ಸಲ ರಿಲೀಸ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಿನಿ ಮಂದಿರದಲ್ಲಿ ಮತ್ತೊಂದು ಸಲ ನೋಡುವಂಥ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರು ಸಿನಿ ಮಂದಿರದಲ್ಲಿ ನೋಡಲಿಲ್ವ ಖಂಡಿತವಾಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಕೂಡ ಈ ಮೂವಿ ಇದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಇರೋ ಹೊಸದಾದ ಪ್ರಯತ್ನಕ್ಕೆ ಇನ್ನೊಂದು ಸಲ ನಮ್ಮ ಕಡೆಯಿಂದ ಕೂಡ ಒಳ್ಳೆಯ ವಿಶೇಷನ್ನು ನಾವು ಕೂಡ ಗುಡ್ ಲಕ್ ವಿಶೇಷ ನಾವು ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು.